ಮಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶ ಹಿನ್ನೆಲೆ ಚೆನ್ನಮ್ಮ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಮುಕ್ತಾಯವಾಗಿದೆ. ಎಚ್.ಡಿ. ರೇವಣ್ಣ ಅವರ ಮನೆಯಲ್ಲಿ ಬೆಳಗ್ಗೆ 4:45ರಿಂದಲೂ ಕೂಡ ಪಾರ್ಥಿವ ಶರೀರವನ್ನು ಇರಿಸಲಾಗಿತ್ತು. ಇದೀಗ ಆ ದರ್ಶನದ ಸಮಯ ಮುಕ್ತಾಯಗೊಂಡಿದೆ. ಚೆನ್ನಮ್ಮ ಪಾರ್ಥಿವ ಶರೀರದ ಅಂತಿಮ ದರ್ಶನ ಮುಕ್ತಾಯವಾಗಿದೆ. ಎಚ್.ಡಿ. ರೇವಣ್ಣ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಏನು ವ್ಯವಸ್ಥೆಯನ್ನು ಮಾಡಿಕೊಡಲಾಗಿತ್ತು, ಆ ಮುಕ್ತ ಸಾರ್ವಜನಿಕರ ದರ್ಶನಕ್ಕೆ ಈಗ ಟೈಮ್ ಕ್ಲೋಸ್ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಶಿಫ್ಟ್ ಮಾಡಲಾಗುತ್ತೆ. ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಬಳಿ ಚೆನ್ನಮ್ಮ ಪಾರ್ಥಿವ ಶರೀರಕ್ಕೆ ಪೂಜೆ, ನಂತರ ದೇವೇಗೌಡರ ಬಾಡಿಗೆ ಮನೆಗೆ ಪಾರ್ಥಿವ ಶರೀರವನ್ನು ಸ್ಥಳಾಂತರ ಮಾಡಲಾಗುತ್ತೆ. ಪತ್ನಿಯ ಪಕ್ಕದಲ್ಲಿ ಕುಳಿತು ಗದ್ಗದಿತರಾಗಿದ್ದಾರೆ ದೇವೇಗೌಡರು. ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ತೀರ್ಥ ಪ್ರೋಕ್ಷಣೆಯಾಗುತ್ತೆ. ನಂತರ ಪಡುವಲಹಿಪ್ಪೆ ಗ್ರಾಮಕ್ಕೆ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗುತ್ತೆ. ಪಡುವಲಹಿಪ್ಪೆ ಗ್ರಾಮದಲ್ಲಿರುವ ದೇವೇಗೌಡರ ಹಳೆಯ ಮನೆಗೆ ಪಾರ್ಥಿವ ಶರೀರವನ್ನು ಕೊಂಡೊಯ್ದು ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಲಾಗುತ್ತೆ. ಬಳಿಕ ಹಂಗರಹಳ್ಳಿ ಮೂಲಕ ಅಂತ್ಯಕ್ರಿಯೆಯ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗುತ್ತೆ. ನೋಡ್ತಾ ಇದ್ರೆ ಬಹಳಷ್ಟು ನೋವಾಗುತ್ತೆ ಮನಸ್ಸಿಗೆ. ಧರ್ಮ ಪತ್ನಿಯನ್ನು ಕಳೆದುಕೊಂಡು ಒಬ್ಬಂಟಿಯಾಗಿ ಕುಳಿತಿದ್ದಾರೆ. ಜೋಡಿ ಹಕ್ಕಿಗಳಂತೆ ಜೀವನವನ್ನು ಕಷ್ಟ ಸುಖ ಏರುಪೇರುಗಳ ನಡುವೆ ದಾಂಪತ್ಯ ಜೀವನವನ್ನು ನಡೆಸಿಕೊಂಡು ಬಂದಂಥ ದೊಡ್ಡಮನೆಯ ಧರ್ಮ ಪತ್ನಿ, ದೊಡ್ಡಮನೆಯ ಸೊಸೆ ಇನ್ನಿಲ್ಲ ಎನ್ನುವಂಥ ಸುದ್ದಿಯನ್ನು ದೇವೇಗೌಡರು ಇಂದಿಗೂ, ಈಗಾಗಲೇ 3 ದಿನ ಆಗ್ತಾ ಇದೆ, ಇಂದಿಗೂ ಅರಗಿಸಿಕೊಂಡಿಲ್ಲ. ಬಹಳಷ್ಟು ದುಃಖತಪ್ತರಾಗಿದ್ದಾರೆ. ಗೌಡ್ರು ಬರೋವರೆಗೂ ಊಟನೇ ಮಾಡ್ತಾ ಇರಲಿಲ್ಲ ಚೆನ್ನಮ್ಮ. ಈ ವಯಸ್ಸಿನಲ್ಲೂ ಇನ್ನೆಂಥ ಪ್ರೀತಿ, ಇನ್ನೆಂಥ ವಿಶ್ವಾಸ ಈ ದಂಪತಿಗಳ ಮಧ್ಯೆ ಇತ್ತು. ಮಗಳು ಪಕ್ಕದಲ್ಲೇ ಇದ್ದಾರೆ, ಸಮಾಧಾನ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ರೇವಣ್ಣ ಅಲ್ಲೇ ಇದ್ದಾರೆ. ರೇವಣ್ಣಗೂ ಕೂಡ ಸಹೋದರಿ ಸಾಂತ್ವನದ ಮಾತುಗಳನ್ನು ಆಡ್ತಾ ಇದ್ದಾರೆ. ರೇವಣ್ಣ ಅಂತೂ ಬಹಳಷ್ಟು ದುಃಖತಪ್ತರಾಗಿದ್ದಾರೆ. 26 ವರ್ಷಗಳ ಹಿಂದೆ ಆಸಿಡ್ ದಾಳಿ ನನಗಾಗಬೇಕಿತ್ತು, ನನ್ನಮ್ಮ ಅದನ್ನು ತಡೆದ್ಬಿಟ್ಲು, ನನ್ನಮ್ಮ ದೇವತೆ, ನನ್ನಮ್ಮ ಇವತ್ತಿಲ್ಲ ಅಂತ ಬಿಕ್ಕಿ ಹತ್ತಿದ್ದಾರೆ ರೇವಣ್ಣ. ಇನ್ನು ಎಲ್ಲ ಸಿದ್ಧತೆಗಳನ್ನು ರೇವಣ್ಣ ಗಮನಿಸೋದಾದರೆ, ನಿನ್ನೆ ಅಂತಿಮ ಯಾತ್ರೆಯ ಕಂಪ್ಲೀಟಾಗಿ ಜೊತೆಯಲ್ಲಿದ್ದು ಕರ್ಕೊಂಡು ಬರುವಂಥ ಕೆಲಸದಲ್ಲಿ ಎಚ್.ಡಿ.ಕೆ ನಿಮಿತ್ತರಾಗಿದ್ದರು. ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಮುಂಜಾನೆಯೇ ಸ್ಥಳ ವೀಕ್ಷಣೆಗೆ ತೆರಳಿದ್ರು. ಪೊಲೀಸ್ ಭದ್ರತೆ ಹೇಗಿದೆ, ನಿಯೋಜನೆ ಹೇಗಿದೆ, ಗಣ್ಯಾತಿ ಗಣ್ಯರು ಇನ್ನೇನು ಕೆಲ ಗಂಟೆಗಳಲ್ಲಿ ಆಗಮಿಸ್ತಾರೆ. ಯಾರಿಗೂ ಯಾವುದೇ ರೀತಿ ತೊಂದರೆಯಾಗದಂತೆ ಈ ಎಲ್ಲ ಕಾರ್ಯವನ್ನು ನಿಭಾಯಿಸುವಂಥ ನಿಟ್ಟಿನಲ್ಲಿ ಮೊಮ್ಮಗ ನಿಖಿಲ್ ಅವರ ಮುಂದಾಳತ್ವ ಕೂಡ ಇದೆ. ಒಂದು ಕಡೆ